ಓಕೆ, ಇಲ್ಲಿವರೆಗೂ ಚಿನ್ನ ಕೊಳ್ಳಬೇಡಿ, ಬೆಳ್ಳಿ ಕೊಳ್ಳಬೇಡಿ, ಅದನ್ನು ಕೊಳ್ಳಿ ಇದನ್ನು ಕೊಳ್ಳಿ ಅಂತ ಹೇಳ್ತಾ ಇದ್ರು. ಈಗೇನು ಅದಕ್ಕೆ ಸಂಬಂಧಪಟ್ಟಂಗೆ ಚಿನ್ನ ಬೆಳ್ಳಿ ಪ್ರಿಯರಿಗೆ ಈಗ ಮತ್ತೊಂದು ಸಿಹಿ ಸುದ್ದಿ. ಈ ವಾರವೂ ಕೂಡ ಚಿನ್ನದ ಬೆಲೆ ಸತತ ಇಳಿಕೆಯನ್ನು ಕಂಡಿದೆ ಅನ್ನೋದೇ ಖುಷಿಯ ಏರಿಕೆಯ ಸುದ್ದಿ. ಇದು ಖುಷಿಯ ಏರಿಕೆ. ಯಾಕೆ ಅಂತ ಹೇಳಿದ್ರೆ ಚಿನ್ನದ ಬೆಲೆ ಇಳಿಕೆಯಾಗಿದೆ. ಚಿನ್ನ ಬೆಳ್ಳಿ ಖರೀದಿಗೆ ಇದು ಸಕಾಲ. ಚಿನ್ನದಂತೆ ಬೆಳ್ಳಿ ಬೆಲೆಯಲ್ಲೂ ಕೂಡ ಭಾರಿ ಇಳಿಕೆ ಆಗಿದೆ. ಯಾವಾಗಲೂ ಹೇಳ್ತಾ ಇರ್ತಿದ್ವಿ, ಅಂದರೆ ಎಕನಾಮಿಸ್ಟ್ಸ್ ಹೇಳ್ತಾರೆ ಚಿನ್ನ ಮತ್ತು ಬೆಳ್ಳಿ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಅಂದರೆ ಇದು ಏರಿಕೆ ಆದರೆ ಅದು ಕೂಡ ಏರಿಕೆ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಅದು ಇಳಿಕೆ ಕಂಡಿದೆ, ಇದು ಕೂಡ ಇಳಿಕೆ ಕಂಡಿದೆ. ಚಿನ್ನದಂತೆ ಬೆಳ್ಳಿ ಬೆಲೆಯಲ್ಲೂ ಕೂಡ ಭಾರಿ ಇಳಿಕೆ ಆಗಿದೆ. ಚಿನ್ನದ ಬೆಲೆ ಗ್ರಾಮ್ಗೆ 95 ರೂಪಾಯಿಗಳಷ್ಟು ಕಡಿಮೆ ಆಗಿದೆ. ಬೆಳ್ಳಿ ಬೆಲೆ ಗ್ರಾಮ್ಗೆ 5 ರೂಪಾಯಿಗಳಷ್ಟು ಇಳಿಕೆ ಕಂಡಿದೆ. ಎಸ್, ಹೀಗಾಗಿ ಕೊಳ್ಳಬಹುದು. ಮಾರಬೇಕು ಅಂತ ಹೇಳಿದಾಗ ಪ್ರೈಸ್ ಜಾಸ್ತಿ ಇರಬೇಕು, ಕೊಳ್ಳಬೇಕು ಅಂತ ಹೇಳಿದಾಗ ಪ್ರೈಸ್ ಕಡಿಮೆ ಇರಬೇಕು, ಅಷ್ಟೇ. ಆ ಒಂದು ಸಾಮಾನ್ಯ ಜ್ಞಾನದ ಅರಿವಿಂದ ಈ ಸುದ್ದಿ ನೋಡಿ. ಒಂದು ಗ್ರಾಮಿಗೆ 95 ರೂಪಾಯಿ ಕಡಿಮೆ ಆಗಿದ್ದೀರಿ ಚಿನ್ನದ ಬೆಲೆ. ಬೆಳ್ಳಿ ಬೆಲೆ 1 ಗ್ರಾಮಿಗೆ 5 ರೂಪಾಯಿ ಇಳಿಕೆ ಕಂಡಿದೆ. ಎಸ್, ಅದರ ಎಷ್ಟೆಷ್ಟಿದೆ ಅಂತ ನೋಡ್ತಾ ಹೋಗ್ಬೋದು. ನೀವು ದೃಶ್ಯದ ಎಡಭಾಗದಲ್ಲಿ ಗಮನಿಸ್ಬೋದು. 24 ಕ್ಯಾರೆಟ್ 1 ಗ್ರಾಮ್ ಚಿನ್ನಕ್ಕೆ ಎಷ್ಟು ಗೊತ್ತಾ ಈಗ ಪ್ರೈಸು? ಜೂನ್ 8ಕ್ಕೆ ಅಂದರೆ ಇವತ್ತು 15,169. 22 ಕ್ಯಾರೆಟ್ ಚಿನ್ನದ ಬೆಲೆ 13,905 ರೂಪಾಯಿ ಇದೆ. 18 ಕ್ಯಾರೆಟ್ 1 ಗ್ರಾಮ್ ಚಿನ್ನಕ್ಕೆ 11,377 ರೂಪಾಯಿ ಇದೆ. ಇನ್ನು ಬೆಳ್ಳಿ ಬೆಲೆ 1 ಗ್ರಾಮಿಗೆ 260 ರೂಪಾಯಿ ಇದೆ. ಎಸ್, ಬೆಂಗಳೂರಲ್ಲಿ ಎಷ್ಟು ರೇಟ್ ಇದೆ? ಆಲ್ಮೋಸ್ಟ್ ಸೇಮ್ ಇದೆ. ಚಿನ್ನ 24 ಕ್ಯಾರೆಟ್ 1 ಗ್ರಾಮಿಗೆ 15,169. 22 ಕ್ಯಾರೆಟ್ ಚಿನ್ನದ ಬೆಲೆ 13,905. ಬೆಳ್ಳಿ ಬೆಲೆ 260 ರೂಪಾಯಿ 1 ಗ್ರಾಮಕ್ಕಿದೆ, 1 ಗ್ರಾಮಿಗಿದೆ. ಓಕೆ, ಈ ಮುಂಚೆ ಈಗೇನು ನಾವು ಕೊಳ್ಳಿ ಅಥವಾ ಮಾರಿ ಅಂತೇನು ಹೇಳ್ತಾ ಇಲ್ಲ. ಪ್ರಧಾನಿಯವರು ಹೇಳಿದರು 1 ವರ್ಷದವರೆಗೂ ಕೂಡ ಕೊಳ್ಳಕ್ಕೆ ಹೋಗಬೇಡಿ, ಚಿನ್ನವನ್ನು ಕೊಳ್ಳಬೇಡಿ ಅಂತ ಹೇಳಿದರು. ಮತ್ತು ರೂಪಾಯಿ ಮೌಲ್ಯಕ್ಕೂ ಇದಕ್ಕೂ ಸಂಬಂಧ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಯಾಕಂದರೆ ಅದರ ಜೊತೆಗೆ ನಾವು ಅತಿ ಹೆಚ್ಚು ಚಿನ್ನವನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ. ಹಾಗಾಗಿ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದರೆ ಅದಕ್ಕೆ ಅದರದ್ದೇ ಆದಂಥ ಟ್ಯಾಕ್ಸ್ ಇದೆ, ನಾವು ಜಾಸ್ತಿ ಬೆಲೆ ಕೊಡಬೇಕಾಗತ್ತೆ. ಎಕ್ಸ್ಪೋರ್ಟ್ ಮಾಡುವಾಗ ನಮ್ಮ ಕಡೆ ಇದ್ದದ್ದನ್ನು ನಾವು ರಫ್ತು ಮಾಡುವಾಗ ಅದು ನಾವು ಮನೇಲಿ ಬಹಳ ಇದೆ ಅಂತ ತರಿಸ್ಕೋತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಹತ್ರ ಇಲ್ಲ ಅಂತ, ಕೊರತೆ ಭಾವನೆ ಇದೆ ಅಂತ. ಹಾಗಾಗಿ ಆ ಮಾತನ್ನು ಹೇಳಿದರು. ಹೀಗಾಗಿ ಈಗ ನೀವು ಕೊಳ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು, ಆದರೆ ಸದ್ಯಕ್ಕೆ ಎಷ್ಟು ರೇಟ್ ಇದೆ ಅನ್ನೋದನ್ನು ಮಾತ್ರ ನಾವು ಹೇಳ್ತಾ ಇದ್ದೀವಿ. ಓಕೆ, ದಟ್ ಈಸ್ ದ ನ್ಯೂಸ್. ದಟ್ಸ್ ಆಲ್ ಫಾರ್ ನಾವ್. ಎಸ್, ನಾನು ನಿಮ್ಮ ರಾಘವ ಸೂರ್ಯ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.